ತುಂಬಾ ಜನ ಕಪಲ್ಸ್ ಬಂದು ನಮ್ಗೆ ವಾಟ್ ಈಸ್ ದ ಬೆಸ್ಟ್ ಏಜ್ ಫಾರ್ ಫರ್ಟಿಲಿಟಿ ಅಂದ್ರೆ ಯಾವ್ದು ಏಜ್ ಬೆಸ್ಟ್ ನಮ್ಗೆ ಪ್ರೆಗ್ನೆನ್ಸಿಗೆ ಅಂತ ಕೇಳ್ತಾರೆ. ಸೊ ಬೆಟರ್ ಬಿಫೋರ್ 30 years ಮೇಲ್ ಅಥವಾ ಫಿಮೇಲ್ ಇಬ್ಬರಲ್ಲಿನೂ ಬಿಫೋರ್ 30 years ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಆಫ್ಟರ್ 30 years ಫಿಮೇಲ್ಸ್ ಅಲ್ಲಿ ಎಗ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಆಫ್ಟರ್ 35 years ಅದು ತುಂಬಾ ಡ್ರಾಸ್ಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ ಎಗ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ. ಸೊ ಬೆಟರ್ ಬಿಫೋರ್ 30 ಅವರು ಕನ್ಸೀವ್ ಆದ್ರೆ ಒಳ್ಳೇದು. ಅದ್ರಲ್ಲಿ ಗಂಡ್ ಮಕ್ಕಳಲ್ಲೇನು ಅದೇ ತರ ಟಿಲ್ 40 years ಅವ್ರಿಗೆ ಸರಿ ಇರುತ್ತೆ. ಬಟ್ ಆಫ್ಟರ್ 40 years ಅವ್ರದ್ದು ಮತ್ತೆ ಸ್ಪರ್ಮ್ ಕೌಂಟ್, ಸ್ಪರ್ಮ್ದು ಮೊಟಿಲಿಟಿ, ನಾರ್ಮಲ್ ಫಾರ್ಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬಿಫೋರ್ 40 years ಫಾರ್ ಮೇಲ್ ಅಂಡ್ ಬಿಫೋರ್ 30 years ಫಾರ್ ಫಿಮೇಲ್ ಫ್ಯಾಮಿಲಿ ಕಂಪ್ಲೀಟ್ ಆದ್ರೆ ಒಳ್ಳೇದು. ಇನ್ ಕೇಸ್ ಅವ್ರು ಏನಾದ್ರು ಪ್ಲಾನ್ ಅಥವಾ ಏನಾದ್ರು ಮಾಡ್ತಿದ್ರೆ ಅಟ್ಲೀಸ್ಟ್ ಅವ್ರು ಎಗ್ ಫ್ರೀಸಿಂಗ್ ಬಿಫೋರ್ 30 years ಅಲ್ಲಿ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹೊಸಮನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.